ಹಾಯ್, ನಮಸ್ತೆ ಎಲ್ರಿಗೂ. ನಾನಿವತ್ತು ರುಚಿಯಾದ ಪುಳಿಯೋಗರೆ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾವು ಮನೆಯಲ್ಲೇನೆ ಈಸಿಯಾಗಿ ಸಿಂಪಲ್ಲಾಗಿ ಪುಳಿಯೋಗರೆ ಪೌಡ್ರ್ ಮಾಡಿಕೊಂಡು ಪುಳಿಯೋಗರೆ ಮಾಡ್ಕೊಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಪೌಡ್ರು ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಹುಣಸೆಹಣ್ಣ ಕುದಿಸಿಟ್ಕೊತಾ ಇದ್ದೀನಿ. ಒಂದೆರಡು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಹಾಕ್ಕೊಂಡು ಒಂದು ಪಾತ್ರೆಗೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಹುಣಸೆಹಣ್ಣ ಚೆನ್ನಾಗಿ ಕುದಿಸ್ಕೊಬೇಕು. ಇವಾಗ ಇದ್ರ ಜೊತೆಗೇನೆ ಸ್ವಲ್ಪ ಬೆಲ್ಲ ಮತ್ತು ಕುದಿ ಬಂದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಇದು ನೀಟಾಗಿ ಹುಣಸೆಹಣ್ಣಲ್ಲಿರೋ ಗೊಜ್ಜೆಲ್ಲ ಬಿಟ್ಕೊಳ್ಳೋವರೆಗೂ ಒಂದು 10 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಪುಳಿಯೋಗರೆ ಪೌಡ್ರು ಮಾಡ್ಕೊತಾ ಇದ್ದೀನಿ. ಒಂದು ಬೌಲ್ ಬಿಸಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಗ್ಯಾಸ್ದು ಫ್ಲೇಮು ಕಮ್ಮಿ ಇಟ್ಕೊಂಡೇನೆ ಹುರ್ಕೊಬೇಕು. ನೋಡಿ, ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಎಣ್ಣೆ ಏನೋ ಸೇರಿಸ್ಬಾರ್ದು, ಹಾಗೆ ಹುರ್ಕೊಬೇಕು. 2 ಸ್ಪೂನಷ್ಟು ಕಡಲೆಬೇಳೆ ಹುರ್ಕೊಂಡೆ. ಇವಾಗ 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನಾನಿಲ್ಲಿ ಏನೇನು ಐಟಮ್ಸ್ ತೋರಿಸ್ತೀನೋ ಎಲ್ಲ ಕೂಡ ಫ್ಲೇಮ್ ಕಮ್ಮಿ ಇಟ್ಕೊಂಡೇ ಹುರ್ಕೊಬೇಕು. ಇವಾಗ ನಾನು ಧನಿಯಾ ಹಾಕ್ಕೊತಾ ಇದ್ದೀನಿ. 4 ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. 2 ಸ್ಪೂನು ಕಡಲೆಬೇಳೆ, 2 ಸ್ಪೂನು ಉದ್ದಿನಬೇಳೆ, 4 ಸ್ಪೂನು ಧನಿಯಾ ಹಾಕ್ಕೊಂಡು ಧನಿಯಾನು ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜನೂ ಅಷ್ಟೇನೆ ಚೆನ್ನಾಗಿ ಹುರ್ಕೊಬೇಕು. ಇದೆಲ್ಲ ಎಷ್ಟು ನೀಟಾಗಿ ಹುರ್ಕೊತೀವೋ ಅಷ್ಟನ್ನು ಪುಳಿಯೋಗರೆ ರುಚಿ ಜಾಸ್ತಿ. ಇವಾಗ ಕಡಲೆ ಬೀಜ ಆಗಿದೆ. ನಾನಿಲ್ಲಿ ಏನೇನು ಹುರ್ಕೊತಾ ಇದ್ದೀನೋ ಎಲ್ಲ ಜೊತೆಯಲ್ಲೇ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಒಂದೇ ಸಲ ಪೌಡ್ರು ಮಾಡೋದ್ರಿಂದ. ಮತ್ತು ನಾನಿಲ್ಲಿ ನೆಕ್ಸ್ಟು 1-2 ಸ್ಪೂನು ಜೀರಿಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಮತ್ತು ಜೀರಿಗೆ ಆದಾದಮೇಲೆ ಮೆಣಸು ಅರ್ಧ ಸ್ಪೂನಷ್ಟು ಮೆಣಸು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಅಷ್ಟೇ ಹುರಿದಾದ್ಮೇಲೆ ಮತ್ತು ಅರ್ಧ ಸ್ಪೂನಷ್ಟು ಮೆಂತ್ಯ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಮೆಂತ್ಯ ಜಾಸ್ತಿ ಬೇಡ. ಜೀರಿಗೆ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮೆಂತ್ಯ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ. ಅರ್ಧ ಸ್ಪೂನ್ ಸಾಕು. ಮತ್ತು 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಇವಾಗ ತುರಿದಿರೋದು 1 ಕಪ್ಪು ಕೊಬ್ಬರಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಹುರ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಕೊಬ್ಬರಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದು ಒಣ ಕೊಬ್ಬರಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೀವು ಬೇಕಾದರೆ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು. ಮತ್ತು ಎಳ್ಳು ನಾವು ಎಷ್ಟು ಧನಿಯಾ ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಎಳ್ಳು ತೊಗೊಬೇಕು. ಕಪ್ಪು ಎಳ್ಳಾದರೂ ಪರವಾಗಿಲ್ಲ, ಬಿಳಿ ಎಳ್ಳಾದರೂ ಪರವಾಗಿಲ್ಲ. ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರಿದು ಅದ್ರ ಜೊತೆಲೇನೆ ಹಾಕ್ಕೊಬೇಕು ಪೌಡ್ರು ಮಾಡೋದಕ್ಕೆ. ಮತ್ತು ನೆಕ್ಸ್ಟು ನಾನು ಕರಿಬೇವು ಮತ್ತು 20 ಖಾರ ಮೆಣಸಿನ್ಕಾಯಿ, 10 ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಹುರ್ಕೊಬೇಕು. ಕರಿಬೇವನ್ನ ನಾನು ಆಲ್ರೆಡಿ ಸ್ವಲ್ಪ ಒಣಗಿಸ್ಕೊಂಡಿದ್ದೀನಿ. ಹಸಿ ಕರಿಬೇವು ಆದರೂ ಪರವಾಗಿಲ್ಲ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಕರಿಬೇವು ಹಾಕಿದಷ್ಟು ಪುಳಿಯೋಗರೆ ಸ್ಮೆಲ್ ಚೆನ್ನಾಗಿರುತ್ತೆ. ಮತ್ತು ಇವಾಗ ಮೆಣಸಿನ್ಕಾಯಿಗಳ್ನ 2 ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ 2 ಜೊತೆಯಲ್ಲೇ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಹುರ್ಕೊಬೇಕು. ಬ್ಯಾಡಿಗೆ ಮತ್ತು ಖಾರ ಮೆಣಸಿನ್ಕಾಯಿ ಈ ಥರ ಬ್ಯಾಡಿಗೆ ಮೆಣಸಿನ್ಕಾಯಿನ ಪ್ರೆಸ್ ಮಾಡಿ ಹುರ್ಕೊಂಡ್ರೆ ಚೆನ್ನಾಗಿ ಹುರ್ಕೊಳ್ಳುತ್ತೆ. ಈಗ ಮೆಣಸಿನ್ಕಾಯಿ ಕೂಡ ಆಗಿದೆ, ಚೆನ್ನಾಗಿ ಹುರಿದಿದೆ. ಇವಾಗ ಎಲ್ಲ ಜೊತೆಲೇನೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಹುರಿದಿರೋದೆಲ್ಲ ನಾನು ಜೊತೆಯಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ನಾನು ಪೌಡ್ರು ಮಾಡ್ಕೊಬೇಕು. ಪೌಡ್ರು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬ್ಯಾಡಿಗೆ ಮೆಣಸಿನ್ಕಾಯಿ ಏನಿದೆ ಅದು 2 ಪೀಸ್ ಮಾಡಿಕೊಂಡು ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೂರ್ತಿ ಫೈನಾಗಿ ಪೌಡ್ರ್ ಮಾಡ್ಕೊಬಾರ್ದು. ಹಾಫ್ ಆನು ಮಾಡ್ಕೊಂಡು ಮಿಕ್ಸಿನ ತರಿಯಾಗಿ ಪೌಡ್ರ್ ಮಾಡ್ಕೊಬೇಕು. ನೋಡಿ, ಇದ್ರ ಜೊತೆಗೆ ಸ್ವಲ್ಪ ಅರ್ಧ ಸ್ಪೂನು ಅರಿಶಿನ ಪೌಡ್ರ್ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ಈಗೆಲ್ಲನೂ. ನೋಡಿ, ಕಂಪ್ಲೀಟಾಗಿ ಎಲ್ಲ ಎಷ್ಟು ಹುರ್ಕೊಂಡಿದ್ನೋ ಅಷ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪುಳಿಯೋಗರೆ ಪೌಡ್ರು ರೆಡಿಯಾಗಿದೆ. ಇವಾಗ ಇದನ್ನ ಯೂಸ್ ಮಾಡಿಕೊಂಡು ಗೊಜ್ಜು ಹೇಗೆ ಮಾಡೋದು ಅಂತಂದ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ, ನಾನು ಪೂರ್ತಿ ಫೈನಾಗಿ ಪೌಡ್ರು ಮಾಡ್ಕೊಂಡಿಲ್ಲ, ಸ್ವಲ್ಪ ತರಿಯಾಗಿ ಪೌಡ್ರು ಮಾಡ್ಕೊಂಡಿದ್ದೀನಿ. ಇವಾಗ ಗೊಜ್ಜು ಹೇಗೆ ಮಾಡೋದು ಇದನ್ನ ಯೂಸ್ ಮಾಡಿಕೊಂಡು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು
ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಗೊಜ್ಜು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ನಾನಿಲ್ಲಿ ಇದಕ್ಕೆ ಬಿಸಿ ಆದಮೇಲೆ ಅರ್ಧ ಗ್ಲಾಸಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಪೌಡ್ರು ಮಾಡ್ಕೊಳ್ಳೋದಕ್ಕೆ ಆಗಲಿ ಏನಕ್ಕೂ ಎಣ್ಣೆ ಯೂಸ್ ಮಾಡಿಲ್ಲ. ಈಗ ಒಗ್ಗರಣೆಗೆ ಮಾತ್ರನೇ ಎಣ್ಣೆ ಯೂಸ್ ಮಾಡ್ತಿರೋದು. ಅರ್ಧ ಗ್ಲಾಸಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊತೀನಿ. ಇದನ್ನು ಕಡಲೆ ಬೀಜನ ಫುಲ್ಲು ಬ್ರೌನ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಬೇಕು. ಗೊಜ್ಜಿನ ಜೊತೆಗೇನೆ ಮಿಕ್ಸ್ ಮಾಡಿಬಿಟ್ರೆ ಅದು ಎಲ್ಲ ಸಾಫ್ಟ್ ಆಗಿಬಿಡುತ್ತೆ ಕಡಲೆ ಬೀಜ. ಆದ್ದರಿಂದ ಇಟ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಗೊಜ್ಜು. ಕಡಲೆ ಬೀಜ ಸಾಫ್ಟ್ ಆಗಿಬಿಟ್ರೆ ಚೆನ್ನಾಗಿ ಅನಿಸಲ್ಲ. ಅದರಿಂದ ಎಷ್ಟು ಬೇಕೋ ಆ ಟೈಮ್ಗೆ ಅಷ್ಟು ಕಡಲೆ ಬೀಜ ಫ್ರೈ ಮಾಡ್ಕೊಬೇಕು. ಮತ್ತು ಕಡಲೆ ಬೀಜ ಎಲ್ಲ ಎತ್ತಿಟ್ಕೊಂಡು ಇದಕ್ಕೆ ಇದೇ ಎಣ್ಣೆಗೆ ನಾನು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ನಾನು ಏನು ಮಾಡ್ಕೊಂಡಿದ್ದೆ ಪೌಡ್ರು, ಆ ಪೌಡ್ರು ಪೂರ್ತಿನೂ ಗೊಜ್ಜು ಮಾಡ್ಕೊತೀನಿ. ಇವಾಗ 1-2 ಕಡ್ಡಿಯಷ್ಟು ಕರಿಬೇವು ಮತ್ತು 1 ಗಡ್ಡೆ ಪೂರ್ತಿನೂ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಅದನ್ನ ಹಾಕ್ಕೊಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಎಳ್ಳು ಹಾಕ್ಕೊಂಡು ಒಗ್ಗರಣೆಗೆ ಇವಾಗ ಬೆಳ್ಳುಳ್ಳಿ ಕರಿಬೇವು 2 ಜೊತೆಲಿ ಹಾಕ್ಕೊತಾ ಇದ್ದೀನಿ. ಪುಳಿಯೋಗರೆಗೆ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನೀಟಾಗಿ ಬೆಳ್ಳುಳ್ಳಿ ಕರಿಬೇವು ಫ್ರೈ ಆದಮೇಲೆ ನಾನಿಲ್ಲಿ ಏನು ಪೌಡ್ರು ಮಾಡಿಟ್ಕೊಂಡಿದ್ದೆ ಅದನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಎಣ್ಣೆ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಪೌಡ್ರೆಲ್ಲ. ನಾನು ಪೂರ್ತಿ ಪೌಡ್ರ್ ಹಾಕ್ಕೊಂಡು ಈಗ 1-2 ನಿಮಿಷ ನೀಟಾಗಿ ಎಣ್ಣೆ ಎಲ್ಲನೂ ಮಿಕ್ಸ್ ಆಗೋ ಥರ ಪೌಡ್ರಿಗೆ ಹೀಗೆ ಫ್ರೈ ಮಾಡಿಕೊಂಡು ಇದಕ್ಕೆ ಉಪ್ಪು ಹಾಕ್ಕೊಬೇಕು. ಸ್ವಲ್ಪ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಉಪ್ಪು ಹಾಕ್ಕೊಳ್ರಿ. ಯಾವುದೇ ರೀತಿ ಇನ್ನೂ ಪೌಡ್ರಿಗೆ ಉಪ್ಪು ಸೇರಿಸಿಲ್ಲ ಇದುವರೆಗೂ. ಆದ್ದರಿಂದ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಹುಣಸೆಹಣ್ಣು ಕುದಿಸಿಟ್ಕೊಂಡಿದ್ನಲ್ವ ಅದನ್ನ ನೀಟಾಗಿ ಕಲಸಿ ರಸ ಮಾತ್ರ ತಕ್ಕೊಂಡು ಹಾಕ್ಕೊತಾ ಇದ್ದೀನಿ. ಮತ್ತು ಪುಳಿಯೋಗರೆ ಗೊಜ್ಜಿಗೆ ಯಾವುದೇ ರೀತಿ ಎಕ್ಸ್ಟ್ರಾ ನೀರು ಸೇರಿಸ್ಬೇಡಿ. ಸ್ಟಾರ್ಟಿಂಗಲ್ಲಿ ಏನು ನೀವು ಹುಣಸೆಹಣ್ಣು ಜೊತೆಗೆ ನೀರು ಹಾಕ್ಬಿಟ್ಟು ಕುದಿಸ್ಕೊಂಡಿರ್ತೀರಲ್ಲ ಅದನ್ನು ಮಾತ್ರ ಹಾಕಿ ಸಾಕು. ಎಕ್ಸ್ಟ್ರಾ ನೀರು ಹಾಕ್ಕೊಂಡ್ರೆ ನೀವು ತುಂಬ ದಿನ ಸ್ಟೋರ್ ಮಾಡೋದಕ್ಕಾಗೋದಿಲ್ಲ. ಇವಾಗ ನೀವು ಈ ಗೊಜ್ಜನ್ನ 1 ತಿಂಗಳು 1.5 ತಿಂಗಳು ಇಟ್ಟರು ಸ್ವಲ್ಪನೂ ಹಾಳಾಗೋದಿಲ್ಲ. ಟೇಸ್ಟು ಕೂಡ ಅಷ್ಟೇನೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಕುದಿಸಿಟ್ಟಿರೋದು ಹುಣಸೆಹಣ್ಣು ರಸ ಎಲ್ಲ ಹಾಕ್ಕೊಂಡಾದ್ಮೇಲೆ 10 ನಿಮಿಷ ಚೆನ್ನಾಗಿ ಪಾತ್ರೆ ತಳ ಎಲ್ಲ ಬಿಡೋವರೆಗೂ ಗೊಜ್ಜು ಬೇಯಿಸ್ಕೊಳ್ಳಿ. ನೀಟಾಗಿ ಎಣ್ಣೆ ಅಂಶ ಎಲ್ಲ ಬಿಡ್ತಾ ಇರುತ್ತೆ. ಆವಾಗ ಸ್ಟವ್ ಆಫ್ ಮಾಡ್ಕೊಂಬಿಡಿ. ನೋಡಿ, ರುಚಿಯಾದ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಇದನ್ನು ರೈಸ್ ಜೊತೆಗೆ ಹಾಕ್ಬಿಟ್ಟು ಕಲಿಸ್ಕೊಂಡು ಆಮೇಲೆ ಏನು ಕಡಲೆ ಬೀಜ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವೋ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೇ ರೀತಿ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.